ನಿನಗಾಗಿ ಭಾಗ 200. ಅಯ್ಯೋ, ವಿಕ್ರಮ್ ತಲೆ ಸಿಡಿಯುತ್ತದೆ. ಎಲ್ಲಿ ತನ್ನ ಮಗುವಿಗೆ ತೊಂದರೆ ಆಗಿದೆಯೋ ಅದಕ್ಕೆ ಸಿಸ್ಟರ್ ಇಷ್ಟೊಂದು ಕೋಪದಿಂದ ನನ್ನನ್ನು ನೋಡುತ್ತಿದ್ದಾರೆ ಅಥವಾ ಭಯಗೊಂಡಿದ್ದಾರಾ? ಮಗುವನ್ನು ಮತ್ತು ತಾಯಿಯನ್ನು ನಾನು ಸರಿಯಾಗಿ ನೋಡಿಲ್ಲ, ಸರಿಯಾದ ಸಮಯಕ್ಕೆ ಕರೆದುಕೊಂಡು ಬಂದಿಲ್ಲ ಅನ್ನುವ ರೀತಿ ಇದೆ ಅವರ ಹಾವಭಾವ. ಇವನಿಗೆ ನಿಜವಾಗಲೂ ಭಯವಾಗುತ್ತಿದೆ. ಈಗಲೇ ಭಯಪಟ್ಟಿದ್ದಾನೆ. ದಮಯಂತಿಗೆ ಏನಾದರೂ ತೊಂದರೆ ಆಗುತ್ತದೆ, ತನ್ನ ಕೈಗೆ ಮಗುವಿನ ಜೊತೆ ದಮಯಂತಿ ಸಿಗುವುದಿಲ್ಲವೇ? ಅವನ ಎದೆ ಬಡಿತ ಜಾಸ್ತಿ ಆಗುತ್ತಿದೆ. ಆಗ ಗಿರಿ, ರಿಲ್ಯಾಕ್ಸ್ ಆಗು, ಏನು ತೊಂದರೆ ಆಗುವುದಿಲ್ಲ, ಹೇಗಿದ್ದರೂ ಆಸ್ಪತ್ರೆ ಇನ್ನೂ 2 ನಿಮಿಷದಲ್ಲಿ ಸಿಗುತ್ತದೆ, ಅವಳು ಆದಷ್ಟು ಬೇಗ ಹುಷಾರಾಗುತ್ತಾಳೆ, ಅವಳು ಎಂದೂ ಕೂಡ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ನಿಮ್ಮ ದೇಹ ಬೇರೆ ಆದರೂ ಆತ್ಮ ಒಂದೇ. ಅದು ವಿಕ್ರಮ್ಗೆ ಸರಿ ಅಂತ ಅನಿಸಿದರೂ ಕೂಡ ಈಗ ಅವನು ಅದನ್ನೆಲ್ಲ ನೋಡಿಕೊಂಡು ಕೂರುವ ಪರಿಸ್ಥಿತಿಯಲ್ಲಿ ಇಲ್ಲ. ಅವನಿಗೆ ಅವನ ಮುದ್ದು ಹೆಂಡತಿ ಬೇಕು ಅಷ್ಟೆ. ಮಗುವಿಗೆ ಏನಾದರೂ ತೊಂದರೆ ಆದರೂ ಪರವಾಗಿಲ್ಲ, ನನ್ನ ಹೆಂಡತಿ ಬೇಕು ಅನ್ನುವುದು ಅವನ ಭಾವನೆ. ಅವನಿಗೆ ಸಡನ್ನಾಗಿ ಒಂದು ಪ್ರಸಂಗ ನೆನಪಾಯಿತು. ಅವನ ಫ್ರೆಂಡ್ ಹೆಂಡತಿಯನ್ನು ಡೆಲಿವರಿಗೆ ಕರೆದುಕೊಂಡು ಹೋಗಿದ್ದರು. ನಿಮಗೆ ನಿಮ್ಮ ಹೆಂಡತಿ ಬೇಕಾ ಅಥವಾ ಮಗು ಬೇಕಾ ಅಂತ ಕೇಳಿದರಂತೆ. ಏಕೆಂದರೆ ತಾಯಿಯ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿತ್ತಂತೆ. ಆಗ ನನ್ನ ಗೆಳೆಯ ಮಗು ಬೇಕು ಅಂತ ಹೇಳಿದ. ಅವನು ತುಂಬ ಸೆಲ್ಫಿಶ್ ಆಗಿ ಕೇವಲ ಮಗು ಮಾತ್ರ ಸಾಕು ಅಂತ ಪ್ರೀತಿಸಿ ಮದುವೆ ಆಗಿದ್ದ. ಮದುವೆ ಆದ 6 ತಿಂಗಳಿಗೆ ಅವನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಳು. ಇನ್ನೇನು ಮಗು ಆಗಬೇಕು ಅನ್ನುವ ಸಮಯಕ್ಕೆ ಅವನಿಗೆ ಅವನ ಹೆಂಡತಿ ಮೇಲೆ ಇಂಟ್ರೆಸ್ಟ್ ಹೋಗಿತ್ತು. ಏಕೆಂದರೆ ಅವನ ಅಕ್ಕನ ಮಗಳು ರಾಧಾ ಕಾಯುತ್ತಿದ್ದಳು. ಅವಳನ್ನೇ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದ. ಡೆಲಿವರಿ ಆದ ಮೇಲೆ ಮಗುವನ್ನು ಕಿತ್ತುಕೊಂಡು ಅವಳನ್ನು ದೂರ ಕಳಿಸಬೇಕು, ಅವಳು ಎಂದೂ ಕೂಡ ಈ ಮನೆಯಲ್ಲಿ ಇರಲು ಯೋಗ್ಯಳಲ್ಲ ಅನ್ನುವ ಯೋಚನೆ ಅವನ ಮನಸ್ಸಿನಲ್ಲಿ ಹೊಳೆಯುತ್ತಿತ್ತು. ಆದರೆ ದೇವರು ಕೂಡ ಅದೇ ರೀತಿ ಪರಿಸ್ಥಿತಿಯನ್ನು ಕೊಟ್ಟ. ನಿಮಗೆ ಹೆಂಡತಿ ಬೇಕಾ ಅಥವಾ ಮಗು ಬೇಕಾ ಅಂತ ಕೇಳಿದಾಗ ಅವನು ಮಗು ಬೇಕು ಅಂತ ಹೇಳಿದ. ಅಷ್ಟೇ, ಎಲ್ಲ ಸಂಪೂರ್ಣವಾಗಿ ಮುಗಿದು ಹೋಯಿತು. ಇಡೀ ಸಂಪೂರ್ಣ ಪ್ರಪಂಚವೇ ಕೆಳಗೆ ಬಿದ್ದು ಹೋಯಿತು. ಆದರೆ ನಿಜವಾಗಲೂ ಡಾಕ್ಟರ್ ತಾಯಿ ಮತ್ತು ಮಗು ಇಬ್ಬರನ್ನು ಕೂಡ ಆರೋಗ್ಯವಾಗಿ ಹೊರಗಡೆ ಕರೆದುಕೊಂಡು ಬಂದಾಗ ನನ್ನ ಗೆಳೆಯ ತುಂಬ ದುಃಖದಲ್ಲಿ ಇದ್ದ. ನಾನು ಆವಾಗಲೇ ಅವನ ಜೊತೆ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡಿಕೊಂಡೆ. ಏಕೆಂದರೆ ದೊಡ್ಡ ಜೀವ ಮುಖ್ಯ, ಅದನ್ನು ಬಿಟ್ಟು ಇನ್ನೂ ಪ್ರಪಂಚವೇ ನೋಡದ ಮಗು ಬೇಕು ಅಂತ ಹೇಳುತ್ತಾನೆ. ಆ ಮಗು ಮುಂದೆ ಯಾರನ್ನು ಅಮ್ಮ ಅಂತ ಕರೆಯುತ್ತದೆ ಅಲ್ಲವೇ? ಪ್ಲೀಸ್ ಭಗವಂತ, ಆ ರೀತಿ ಪರಿಸ್ಥಿತಿ ನನಗೆ ಬರದೇ ಇರಲಿ ಅಂತ ದಮಯಂತಿಯ ಕೈಯನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡು ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಆದರೆ ಸ್ವಲ್ಪ ಸಮಯಕ್ಕೆ ಗಿರಿ ಅವನನ್ನು ಏಳಿಸುತ್ತಾನೆ. ಆಸ್ಪತ್ರೆಗೆ ಬಂದು ದಮಯಂತಿಯನ್ನು ವಾರ್ಡ್ಗೆ ಅಥವಾ ICUಗೆ ಶಿಫ್ಟ್ ಮಾಡುತ್ತಾರೆ. ಆ ಕಡೆ ಈ ಕಡೆ ನೋಡಿದ ಅವನಿಗೆ ತಾನು ಪುನಃ ಆಸ್ಪತ್ರೆಗೆ ಕರೆದುಕೊಂಡು ಬರುತ್ತಿರುವುದು ಇಷ್ಟವಿಲ್ಲ. ಆದರೂ ಕೂಡ ಬರಬೇಕು. ಅವಳು ಇನ್ನೇನು ಆಸ್ಪತ್ರೆ ಒಳಗೆ ಬರುತ್ತಿದ್ದಾಳೆ. ವೀಲ್ ಚೇರಿಂದ ಗಟ್ಟಿಯಾಗಿ ಹಿಡಿದುಕೊಂಡ. ಅವಳ ಕೆನ್ನೆಗೆ ಕತ್ತಿಗೆ ಮುತ್ತನ್ನು ಕೊಡಲು ಆರಂಭಿಸಿದ. ಅವಳ ಮುತ್ತು ಇವನಲ್ಲಿ ಒಂದು ಹೊಸ ರೀತಿಯ ಧೈರ್ಯ ತುಂಬಿತು ಅಂತ ಅನಿಸುತ್ತದೆ. ಅವಳನ್ನು ಎತ್ತಿಕೊಂಡು ICUಗೆ ಹೋದ. ಬಹಳ ಬೇಗ ಅವಳಿಗೆ ಟ್ರೀಟ್ಮೆಂಟನ್ನು ಕೊಡಲು ಡಾಕ್ಟರ್ ಆರಂಭಿಸಿದರು. ಇವನಿಗೆ ಮಗುವಿಗೆ ಏನಾದರೂ ತೊಂದರೆ ಆಗಿದೆಯೋ ಅನ್ನುವ ಭಯ. ಆಗ ಡಾಕ್ಟರ್ ಸಂಪೂರ್ಣವಾಗಿ ಅವಳ ದೇಹವನ್ನೆಲ್ಲ ಸ್ಕ್ಯಾನ್ ಮಾಡಬೇಕು. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೀವು ಹೊಣೆ ಅಂತ. ಆಗ ವಿಕ್ರಮ್ ಅವಳ ಪ್ರತಿಯೊಂದು ಕ್ಷಣವನ್ನು ಕೂಡ ಇವನು ಕಾಯುತ್ತಿದ್ದ. ಅವಳಿಗೆ ಯಾವ ಪರೀಕ್ಷೆ ಬೇಕಾದರೂ ಮಾಡಿ, ಆದರೆ ಅವಳಿಗೆ ಆಗಲಿ ಮಗುವಿಗೆ ಆಗಲಿ ತೊಂದರೆ ಆಗಬಾರದು ಅಂತ ವಿಕ್ರಮ್ ಹೇಳಿದಾಗ ಡಾಕ್ಟರ್ ಓಕೆ ಅಂತ ತಲೆ ಅಲ್ಲಾಡಿಸಿದರು. ಅವಳು ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಾಳೆ. ಸ್ವಲ್ಪ ಅವಳ ಕಂಡೀಷನ್ ಸುಧಾರಿಸಿದರೆ ಎಲ್ಲ ಪರೀಕ್ಷೆಯನ್ನು ಮಾಡುತ್ತೇವೆ ಅಂತ ಡಾಕ್ಟರ್ ಹೇಳಿದರು. ಏಕೆಂದರೆ ಈಗ ಅವಳಿಗೆ ಆಕ್ಸಿಜನ್ ಮಾಸ್ಕ್ ಬೇಕೇ ಬೇಕು. ಇವನ ಎದೆ ಬಡಿದುಕೊಳ್ಳುತ್ತಿದೆ. ತನ್ನ ಹೆಂಡತಿಗೆ ಏನೂ ತೊಂದರೆ ಆಗದೇ ಇರಲಿ ಅಂತ ಕಂಡ ದೇವರಿಗೆ
ಹರಕೆ ಮಾಡುತ್ತಿದ್ದಾನೆ. ಅವನು ಅವನ ಮನೆಯವರಿಗೆ ಈ ವಿಷಯವನ್ನು ಹೇಳಲು ಇಷ್ಟವಿಲ್ಲ. ಅವನ ಮನೆಯವರು ಚೆನ್ನಾಗಿ ಇದ್ದರೆ ನಾನೇಕೆ ಇಲ್ಲಿ ಬಂದು ವನವಾಸ ಮಾಡುತ್ತಿದ್ದೆ? ನನಗೆ ನನ್ನ ಪ್ರೀತಿಯ ಹೆಂಡತಿ ಬೇಕಿತ್ತು ಅಷ್ಟೆ ಅಂತ ಅವಳಿಗಾಗಿ ತುಂಬ ಪ್ರಾರ್ಥಿಸಿದ. ಅಷ್ಟೇ ಅಲ್ಲ, ಅವನು ಪ್ರಜ್ವಲ್ಗೆ ಕಾಲ್ ಮಾಡಿದ. ಪ್ರಜ್ವಲ್ ತುಂಬ ಆನೆಸ್ಟ್. ಅವನು ಇದಕ್ಕೆ ಸರಿಯಾದ ಒಪಿನಿಯನ್ ಹೇಳುತ್ತಾನೆ. ಬೇಕಾದರೆ ಆನ್ಲೈನ್ನಲ್ಲಿ ಕನ್ಸಲ್ಟೆಂಟ್ ಫೀಸನ್ನು ಕಳಿಸಬಹುದು ಅಂತ ಅಂದುಕೊಂಡ. ಆದರೆ ಅದೆಲ್ಲ ಹೇಗೆ ಸಾಧ್ಯ? ಪ್ರಜ್ವಲ್ಗೆ ಕಾಲ್ ಮಾಡಿದಾಗ ಅವನು ಕಾಲನ್ನು ಪಿಕ್ ಮಾಡಿಲ್ಲ. ನಂತರ ಪದೇ ಪದೇ ಕಾಲ್ ಮಾಡಿದರೂ ಕೂಡ ಎತ್ತಿಲ್ಲ. ಆಗ ಅವನಿಗೆ ವಿಧಿಯಿಲ್ಲದೆ ಸುಮ್ಮನಾದ. ನಂತರ ಸ್ವಲ್ಪ ಸಮಯದ ನಂತರ ಆ ಕಡೆಯಿಂದ ಕಾಲ್ ಬಂತು. ಅವನು ಖುಷಿಯಿಂದ ಪ್ರಜ್ವಲ್ ಅಂತ ಹೇಳಿದಾಗ ಆ ಕಡೆಯಿಂದ ಒಂದು ಹೆಣ್ಣು ಹುಡುಗಿ ಮಾತನಾಡುತ್ತಿದ್ದಾಳೆ. ಇದು ಪ್ರಜ್ವಲ್ ನಂಬರ್ ಅಲ್ಲ ಅಂತ ಹೇಳಿದರು. ಇವನು ನಿರಾಶನಾದ. ಸ್ವಲ್ಪ ಸಮಯದ ನಂತರ ಅದೇ ನಂಬರಿಂದ ಕಾಲ್ ಬಂತು. ಅವನು ಪಿಕ್ ಮಾಡುವುದು ಬೇಡ ಅಂತ ಅಂದುಕೊಂಡ. ಪುನಃ ಕಾಲ್ ಬಂದಾಗ ಪಿಕ್ ಮಾಡಿದ. ಅವನು ಅದೇ ಹುಡುಗಿ ಅಂತ ಅಂದುಕೊಂಡಿದ್ದ. ಆದರೆ ಅದು ಹುಡುಗಿಯಲ್ಲ, ಪ್ರಜ್ವಲ್. ಪದೇ ಪದೇ ಏನಾಯಿತು ಸರ್, ಏನಾಯಿತು ವಿಕ್ರಮ್ ಸರ್ ಅಂತ ಕಾರಣ ಕೇಳಿದಾಗ ಇವನಿಗೆ ನಾನು ಸ್ವಲ್ಪ ಸಮಯದ ಮುಂಚೆ ನಿನಗೆ ಫೋನ್ ಮಾಡಿದ್ದೆ. ಯಾರೋ ಹೆಣ್ಣು ಮಗು ಫೋನನ್ನು ತೆಗೆದುಕೊಂಡಿದ್ದಳು. ಏನು ಸಮಾಚಾರ ಎತ್ತ ಅಂತ ಕೇಳುವ ಪರಿಸ್ಥಿತಿಯಲ್ಲಿ ಅವನು ಇರಲಿಲ್ಲ. ಬದಲಿಗೆ ತನ್ನ ಹೆಂಡತಿಯ ಸಮಸ್ಯೆ ಮತ್ತು ಅವಳನ್ನು ಹೇಗೆ ಈ ಕಷ್ಟಗಳಿಂದ ಪಾರು ಮಾಡುವುದು ಅನ್ನುವುದು ಮಾತ್ರ ಇದ್ದಿದ್ದು. ಅದರಲ್ಲಿ ಅವನು ಸಕ್ಸಸ್ ಆದ. ತನ್ನ ಹೆಂಡತಿಯ ಸಮಸ್ಯೆಯನ್ನು ತುಂಬ ವಿವರವಾಗಿ ಹೇಳಿದ. ಆಗ ಪ್ರಜ್ವಲ್ಗೆ ಸ್ವಲ್ಪ ಬೇಸರವಾದರೂ ಅದನ್ನು ತೋರಿಸಿಕೊಳ್ಳದೆ, ಹೇಗೆ ಸಾಧ್ಯ? ನಿಮ್ಮ ಹೆಂಡತಿ ತುಂಬ ಆರೋಗ್ಯವಾಗಿ ಇದ್ದಳು. ಏನೋ ಕಾಯಿಲೆ ಅಲ್ಲ, ಪ್ರೆಗ್ನೆನ್ಸಿ ಅಂದರೆ ಅದು ಒಂದು ಸ್ಟೆಪ್ ಅಷ್ಟೆ. ಅದಕ್ಕೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಏನೂ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ಇರುತ್ತಾರೋ ಅಷ್ಟು ಸಂಪಾದನೆ ಬರುತ್ತದೆ. ಅವರು ಆದಷ್ಟು ಬೇಗ ಹುಷಾರಾಗುತ್ತಾರೆ. ಅಲ್ಲಿ ಇರುವವರೆಲ್ಲ ನನ್ನ ಕ್ಲಾಸ್ಮೇಟ್ಸ್ಗಳು ಹಾಗೂ ನನ್ನ ಸೀನಿಯರ್ಸ್ಗಳು. ಅವರಿಗೆ ಸರಿಯಾಗಿ ಹೇಳುತ್ತೇನೆ, ನಿಮ್ಮ ಹೆಂಡತಿಯನ್ನು ತುಂಬ ಚೆನ್ನಾಗಿ ಕೇರಿಂದ ನೋಡಿಕೊಳ್ಳಲು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.